ಯಾವುದೇ ಕಾರಣಕ್ಕೂ ನಿನ್ನ ನೀಚ ಮಗ ರಾವಣ್ ಪರವಾಗಿ ನಾನು ಯಾವತ್ತೂ ಸಾಕ್ಷಿ ಹೇಳಲ್ಲ. ಇನ್ಮುಂದೆ ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ನಿಂತ್ಕೋ ಶಿವಗಾಮಿ. ಇದರ ಪರಿಣಾಮ ತುಂಬಾನೇ ಭೀಕರವಾಗಿರುತ್ತೆ. ಪರವಾಗಿಲ್ಲ, ಪ್ರಾಣ ಹೋದ್ರೂ ಹೋಗಬಹುದು. ಆ ದೇವ್ರು ಹಣಿನಲ್ಲಿ ಬದುಕಬೇಕು ಅಂತ ಬರ್ತಿದ್ರೆ ಯಾರು ಏನೇ ಮಾಡ್ಕೊಂಡ್ರು ಜೀವ ಹೋಗಲ್ಲ. ಅದೇ ಈ ಭೂಮಿನಲ್ಲಿ ಋಣ ಮುಗಿತು ಹೋಗ್ಬೇಕು ಅಂತ ಬರ್ದಿದ್ರೆ ಯಾರು ಎಷ್ಟೇ ಒದ್ದಾಡಿದ್ರು 1 ನಿಮಿಷನೂ ಇಲ್ಲಿರಕ್ಕಾಗಲ್ಲ. ಇಷ್ಟೇ ಅನುಭವಿಸಿದೀನಿ. ಆ ಶಾಂಭವಿ ದೇವಿ ನನ್ನ ಹಣಿನಲ್ಲಿ ಏನ್ ಬರ್ತಿದ್ದಾಳೋ ಅದೇ ಆಗುತ್ತೆ. ಸೂಪರ್ ಶಿವಗಾಮಿ, ಸೂಪರ್. ರೂಪಾ ಆಂಟಿ, ನನಗೆ ಸ್ಕ್ಯಾನಿಂಗ್ ಮಾಡಿಸೋದಾಯ್ತಲ್ವಾ? ಬನ್ನಿ ಮನೆಗೆ ಹೋಗೋಣ. ಸ್ಕ್ಯಾನಿಂಗ್ ರಿಪೋರ್ಟ್ ಇವಾಗ್ಲೇ ಬಂತಂತೆ. ಅದನ್ನ ಡಾಕ್ಟರ್ ನೋಡಿ ಏನಾಗಿದೆ ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನನ್ನ ತಲೆಯಲ್ಲಿ ಏನೂ ಇಲ್ಲ ಅಂತ ಬಂದ್ರೆ ಏನ್ ಮಾಡ್ತೀರಾ? ಹಾಸ್ಪಿಟಲ್ ಬಂದಿದೀವಿ ಅಂತ ಯೋಚನೆನೇ ಇಲ್ವಾ ನಿನ್ಗೆ? ಯೋಚನೆ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತಾ? ನೀನ್ ಹೇಳೋದು ಸರಿನೇ. ಶಾಂಭವಿ ದೇವಿ ಇರೋವರೆಗೂ ನನಗೇನೂ ಆಗಲ್ಲ ರೂಪಾ ಆಂಟಿ. ಇವರೆಲ್ಲರಿಗಿಂತ ದೊಡ್ಡ ಡಾಕ್ಟರ್ ಅವರು. ಹೇಯ್, ಅಲ್ಲ ಮುಟ್ಬಾರ್ದು. ಅದು ಓಪನ್ ಇದೆ. ಇವಾಗ ಹೇಗಿದ್ಯಾ ಪುಟ್ಟ? ಇವಾಗ ಪರವಾಗಿಲ್ಲ ಡಾಕ್ಟ್ರೆ. ಅದ್ ಸರಿ, ಏನಾಯ್ತು ನಿನ್ಗೆ ಸಡನ್ ಆಗಿ? ಅದು ಸ್ಕೂಲಲ್ಲಿ ಟೀಚರು ಪಾಠ ಮಾಡ್ತಿದ್ರು, ಆಗ ಇದ್ಕಿದ್ದಂಗೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟೆ. ಹೌದಾ? ಓಕೆ, ಸ್ಕ್ಯಾನಿಂಗ್ ಮಾಡಿದೀನಲ್ಲ, ಇವಾಗ ರಿಪೋರ್ಟ್ ಬರುತ್ತೆ. ಏನು ವರಿ ಮಾಡ್ಕೋಬೇಡ ಪುಟ್ಟ. ಆಯ್ತು ಮೇಡಮ್, ರಿಪೋರ್ಟ್ ಹಾಕೊಡಿ. ಅಯ್ಯೋ, ಈ ವಿಷಯನ ಇವ್ರ ಹತ್ರ ಹೇಗಪ್ಪ ಹೇಳೋದು? ಮಗು ಮುಂದೆ ಈ ವಿಷಯ ಮಾತಾಡೋದು ಬೇಡ. ನಾನೇ ಈ ವಿಷಯನ ಶಿವಗಾಮಿ ಅವ್ರಿಗೆ ಕಾಲ್ ಮಾಡಿ ಹೇಳೋದು ಒಳ್ಳೇದು. ನಿನ್ಗೆ ಮೊದಲು ಅವಾಗವಾಗ ತಲೆನೋವು ಬರ್ತಾ ಇತ್ತ ಕಂದ? ತುಂಬಾ ಹೋಮ್ವರ್ಕ್ ಮಾಡಿದಾಗ, ಅಮ್ಮ ಬೈದಾಗ, ನಾನ್ ಕೇಳಿದ್ ಕೊಡ್ಸಿಲ್ಲ ಅಂದಾಗ ತಲೆನೋವು ಬರುತ್ತೆ. ಶಿವಗಾಮಿ ಅವ್ರು ಬಂದಿಲ್ವಾ? ಅವ್ರಿಗೆ ರಜೆ ಸಿಗ್ಲಿಲ್ಲ, ಅದಕ್ಕೆ ನನ್ನ ಕಳಿಸಿದ್ರು ಡಾಕ್ಟ್ರೆ. ಏನಾಯ್ತು ಡಾಕ್ಟ್ರೆ? ನಾನು ಶಿವಗಾಮಿ ಅವ್ರ ಹತ್ರನೇ ಕಾಲ್ ಮಾಡಿ ಮಾತಾಡ್ತೀನಿ. ಪುಟ್ಟ, ನೀನ್ ಏನಾಗಿಲ್ಲ, ಆರಾಮಾಗಿರು. ಶಾಂಭವಿ ದೇವಿ ಇರೋವರೆಗೂ ನನ್ಗೇನು ಆಗಲ್ಲ ಅಂತ ರೂಪಾ ಆಂಟಿ ಹತ್ರ ಹೇಳ್ತಾ ಇದ್ದೆ ಅಲ್ವಾ ರೂಪಾ ಆಂಟಿ? ಆಯ್ತು, ಇದನ್ನೇ ನೆಪ ಮಾಡ್ಕೊಂಡು ಸ್ಕೂಲ್ಗೆ ರಜಾ ಮಾಡಬಾರ್ದಾಯ್ತಾ? ನನಗೆ ಸ್ಕೂಲ್ಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಮನೇಲಿದ್ರೇನೆ ಬೋರು. ಅಪ್ಪ ಅಮ್ಮ ಬೆಳಗ್ಗೆ ಹೋದ್ರೆ ಆಫೀಸ್ಗೆ, ಮತ್ತೆ ಸಂಜೆನೆ ಬರೋದು. ಸರಿ, ನೀವು ಹೊರಡಿ, ನಾ ಶಿವಗಾಮಿ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಡಾಕ್ಟ್ರೆ. ರಿಪೋರ್ಟ್ ಡಾಕ್ಟ್ರೆ? ಅದನ್ನ ನಾನು ಶಿವಗಾಮಿ ಅವ್ರ ಹತ್ರ ಮಾತಾಡ್ಕೊತೀನಿ ಬಿಡಿ. ಸರಿ, ಬಾಯ್ ಡಾಕ್ಟರ್. ಬಾಯ್.
ವಿಷಯನ ಶಿವಗಾಮಿ ಅವ್ರ ಹತ್ರ ಹೇಗಪ್ಪ ಹೇಳೋದು? ಭೈರವಿ, ಹಾಯ್ ಭೈರವಿ. ಹಾಯ್ ಚಿಕ್ಕಿ. ಹಾಸ್ಪಿಟಲಿಗೆ ಬಂದಿದ್ಯಾ? ಯಾಕೆ, ಏನಾಯ್ತು? ನನಗೆ ಮೈ ಹುಷಾರಿಲ್ಲ, ಅದಕ್ಕೆ ನಾವಿಬ್ರು ಹಾಸ್ಪಿಟ್ಲಿಗೆ ಬಂದಿದ್ವಿ. ಹೌದಾ? ಶಿವಗಾಮಿಯಲ್ಲಿ ಡಾಕ್ಟರ್ ಹತ್ರ ಇದ್ದಾಳಾ? ಇಲ್ಲ, ಅಮ್ಮ ಬರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಮಗುಗ್ ಮೈ ಹುಷಾರಿಲ್ಲ ಅಂದ್ರೂ ಕೆಲ್ಸಕ್ಕೆ ಯಾಕೆ ಹೋಗ್ಬೇಕಿತ್ತು? ಮಗುಗಿಂತ ಕೆಲ್ಸನೇ ಮುಖ್ಯ ಆಗೋಯ್ತಾ? ಅದೆಲ್ಲ ನಿಮ್ಗೆ ಯಾಕೆ? ಮನೆ ಬಿಟ್ಟು ಹೋದ್ರಲ್ಲ, ಯಾರಿಗೆ ಏನಾದ್ರೆ ನಿಮ್ಗೇನು? ಮರ್ಯಾದೆ ಕೆಟ್ಟ ಹೋಗುತ್ತೆ ರೂಪಾ. ಯಾರೇ ನೀನು? ನಿನ್ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಂಡು ಮಾತಾಡು. ಶಿವಗಾಮಿ ನಿಮ್ಮನ್ನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಹತ್ರ ಏನಾದ್ರೂ ಬಾಲ ಬಿಚ್ಚಕ್ ಬಂದ್ರೆ ಸರಿ ಇರಲ್ಲ. ನಾನು ನಿನ್ನ ಹತ್ರ ಫಸ್ಟ್ ಆಫ್ ಆಲ್ ಮಾತಾಡ್ತಿಲ್ವಲ್ಲ, ಭೈರವಿ ಹತ್ರ ತಾನೇ ಮಾತಾಡ್ತಿರೋದು. ನೀನ್ ಯಾಕೆ ಆನ್ಸರ್ ಮಾಡ್ತೀಯಾ? ಸರಿ ಚಿಕ್ಕಿ, ನಾವಿನ್ ಬರ್ತೀವಿ. ಭೈರವಿ, ನೀನು ಆ ಕೆಲಸದವ್ರ ತರ ಯಾಕೆ ಆಡ್ತಿದ್ಯಾ? ಡಾಕ್ಟ್ರು ಏನಂದ್ರು ಪುಟ್ಟ? ಅಮ್ಮನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ? ನಿನ್ನತ್ರನೇ ಹೇಳ್ಬೋದಾಗಿತ್ತಲ್ಲ. ಅಂತದ್ ಏನಾಗಿದೆ ನಿನಗೆ? ಅದು ಕ್ಲಾಸ್ ಅಲ್ಲಿ ತಲೆ ತಿರ್ಗ್ ಬಿದ್ಬಿಟ್ಟೆ. ಹೌದಾ? ಇವಾಗ ಹೇಗಿದ್ಯಾ ಪುಟ್ಟ? ಪರವಾಗಿಲ್ಲ ಚಿಕ್ಕಿ. ಅದ್ ಸರಿ, ನೀವೇನ್ ಇಲ್ಲಿಗ್ ಬಂದಿದ್ದೀರಾ? ಹಾಗಾದ್ರೆ ನೀವು ಹಾಸ್ಪಿಟ್ಲ್ ಹೋಗಕ್ ಬಂದಿದ್ದೀರಾ? ಹೌದು. ಯಾಕ್ ಚಿಕ್ಕಿ, ನಿಮ್ಗೇನಾಯ್ತು? ನಿಮ್ಗೂ ಹುಷಾರಿಲ್ವಾ? ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಮತ್ತೆ ಹಾಸ್ಪಿಟ್ಲ್ಗೆ ಯಾಕೆ ಬಂದಿದ್ದೀರಾ? ನಿನಗೆ ತಂಗಿ ಪಾಪು ಇಲ್ಲ ತಮ್ಮ ಪಾಪು ಬರ್ತಾ ಇದೆಯಲ್ಲ, ಅದಕ್ಕೆ. ಸೂಪರ್! ನನಗೆ ತಂಗಿ ಪಾಪುನು ತಮ್ಮ ಪಾಪುನು ಬರ್ತಾ ಇದೆ. ನನ್ ಜೊತೆ ಆಟ ಆಡಕ್ಕೊಂದು ಮಗು ಬಂತು. ಈಗ ನಾನೇ ಎಲ್ಲರಿಗಿಂತ ಚಿಕ್ಕವಳು. ಎಲ್ಲರೂ ನನ್ನನ್ನೇ ಪ್ರೀತಿ ಮಾಡ್ತೀರಾ, ತುಂಬಾ ಮುದ್ದಾಗಿ ನೋಡ್ಕೋತೀರಾ. ಇವಾಗ ಪಾಪು ಬಂದ್ಮೇಲೂ ಕೂಡ ನನ್ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀರಾ ಅಲ್ವಾ? ಮುದ್ದು ಮಾಡ್ತೀರಾ ಅಲ್ವಾ? ನೀನ್ ಯಾವತ್ತಿದ್ರು ನಮ್ಮ ಮನೆಗೆ ಮುದ್ದಾದ ಪಾಪು. ನಿನಗೆ ಪುಟ್ಟ ಎಲ್ಲರಿಗಿಂತ ಜಾಸ್ತಿ ಪ್ರಯಾರಿಟಿ ಸಿಗೋದು. ಆಮೇಲೆಲ್ಲ ಮಾತ್ ಬದಲಾಯಿಸೋ ಹಾಗಿಲ್ಲ. ಆಯ್ತಾಯ್ತು. ಸರಿ, ನಾನು ಚೆಕಪ್ ಮಾಡಿಸ್ಕೊಂಡ್ ಬಂದು ನಿಮ್ನ ಡ್ರಾಪ್ ಮಾಡ್ತೀನಿ. ಬಾ. ಏನು ಬೇಡ, ನಾವೇ ಹೋಗ್ತೀವಿ. ಬಾ ಭೈರವಿ. ಅಯ್ಯೋ ರೂಪಾ ಆಂಟಿ, ಕೆಲಸದವ್ರಿಗೆ ತುಂಬಾ ಕೊಬ್ಬು ಜಾಸ್ತಿ.